ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆ ಮಗಳು UK ಬಾಗಲಕೋಟೆ ಸುಧಾ ಪ್ರಕಾಶ್ ಬಗ್ಲಿ. ಒಂದ್ ವಾರದಿಂದ ಏನ್ ನಮ್ಮ ಹೆಸರು ಮೇಲೆ ವಿಡಿಯೋ ಹೋಗ್ತಾ ಇದ್ದಿಲ್ಲ, ಆ ವಿಡಿಯೋ ಅಂತೂ ನಮ್ದಲ್ಲ. ನಮಗೂ ಶಾಕ್ ಆಯ್ತು ಆ ವಿಡಿಯೋ ನೋಡಿ. ಅದಕ್ಕೆ ನಾವು ಸೈಬರ್ ಕಂಪ್ಲೇಂಟ್ ಮಾಡಿದ್ವಿ. ಅದು ಏನು ಎಂತು ಅಂತ ಆ ಹುಡುಗರು 3 ಜನ ಸಿಕ್ಕಿದ್ರು. ಅವರು ಸಹ ಒಪ್ಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಇರೋದು ಪ್ರಕಾಶ್ ಬಗ್ಲಿ ಎಲ್ಲ, ಸುಧಾ ಬಾಗಲಕೋಟೆ ಎಲ್ಲ. ಅವ್ರು ಕ್ಷಮೆಸಾಕ್ ಹೇಳಿದ್ದಾರೆ. ಯಾಕೆ ನಾವು ಬಿಜಾಪುರ ಜಿಲ್ಲೆ ಕನ್ಮಸನದವರು, ರಾಕೇಶ್ ಅಂತ, ಸಂತೋಷ್, ಸುನಿಲ್. ಪ್ರಕಾಶ್ ಬಗ್ಲಿ ಅವರ ಸ್ಟುಡಿಯೋದಲ್ಲಿ ನಾವು ಕ್ಯಾಮ್ರಾ ಹ್ಯಾಕ್ ಮಾಡಿದ್ದೆ. ಮತ್ತ ಅವ್ರದೊಂದು ವಿಡಿಯೋ ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಮಾಡಿದ್ವಿ. ಅದು ವಿಡಿಯೋದಲ್ಲಿ ಇರೋರು ಪ್ರಕಾಶ್ ಬಗ್ಲಿ, ಸುಧಾ ಬಾಗಲಕೋಟೆ ಅಲ್ಲ. ಅದು ವಿಡಿಯೋ ಎಡಿಟಿಂಗ್ ಮಾಡಿದ ವಿಡಿಯೋ ಐತಿ. ಮತ್ತ ನಾವು ಸುಧಾ ಬಾಗಲಕೋಟೆ ಅವ್ರು ಮತ್ತ ಪ್ರಕಾಶ್ ಬಗ್ಲಿ ಅವ್ರಿಗೆ ಕ್ಷಮೆ ಕೇಳಿದೀವಿ. ಅವ್ರ ಮುಂದೆ ಅವ್ರ ಕ್ಷಮೆ ಮಾಡ್ತಾರಂತ ನಾವು ತಿಳ್ಕೊಂಡಿದೀವಿ. ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಯಾಕೆ ನಿನ್ನೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ನಾವು ಒಳಗಾಕಿದ್ವಿ ಅಂತಂದ್ರೆ, ಅವ್ರ ನಮಗೆ ಕುಟುಂಬ ಐತಿ. ಸೊ ಅವ್ರ ತಂದೆ ತಾಯಿ ಮಾರಿ ನೋಡಿದ್ರೆ ನಮಗೆ ಕಂಪ್ಲೇಂಟ್ ಮಾಡಕ್ ಮನಸ್ಸು ಬರಲಿಲ್ಲ. ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು, ಅಲ್ಲಿಗೆ ಬಿಟ್ಬಿಟ್ಟಿದ್ದೀವಿ. ಬಟ್ ನೀವೇನ್ ಇಷ್ಟು ದಿನ ತಿಳ್ಕೊಂತ ಇದ್ರಲ್ಲ, ಒಂದ್ ವಾರದಿಂದ ಸುಧಾ ಬಾಗಲಕೋಟೆ ಪ್ರಕಾಶ್ ಬಗ್ಲಿ ವಿಡಿಯೋ ಹಿಂಗೆಲ್ಲ ಬರ್ತಿದೆ ಅಂತ, ಅದು ಮಾತ್ರ ನಾವಲ್ಲ. ಎಲ್ಲರೂ ನೀವು ತಪ್ಪು ತಿಳ್ಕೊಂಡಿದ್ದೀರ ಅಂತ ಅನ್ಸುತ್ತೆ. ಯಾಕೆ ಇವ್ರು ಇನ್ನು ಸುಧಾ ಬಾಗಲಕೋಟೆ ಪ್ರಕಾಶ್ ಬಗ್ಲಿ ಯಾಕೆ ಮಾತಾಡ್ತಾ ಇಲ್ಲ ಈ ವಿಡಿಯೋದ ಬಗ್ಗೆ? ಏನೋ ಇವ್ರದೇ ಇರ್ಬೇಕು, ಎಲ್ಲೋ ಕುತ್ಕೊಂಡಿದ್ದಾರೆ ಅಂತ ನೀವ್ ಅನ್ಕೊಂಡಿದ್ರೆ, ಇದು ಏನಾಯ್ತು ಎಂತು ಯಾರು ಸಿಗ್ಬೇಕು ಅಂತ ನಮ್ಗೆ ಸಿಕ್ಕಿದಾಯ್ತು. ಅದಕ್ಕೋಸ್ಕರ ನಾವ್ ಮಾತಾಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಇಷ್ಟು ದಿನ ನಮ್ಗೆ ಹೆಂಗ್ ನೀವು ಸಪೋರ್ಟ್ ಮಾಡಿದ್ರು, ಹೆಂಗ್ ನಮ್ಗೆ ಬೆಳೆಸಿದ್ರು, ಹೆಂಗ್ ನಮ್ಗೆ ಪ್ರೀತಿಯಿಂದ ಮಾತಾಡ್ತಿದ್ರು, ಅದೇ ರೀತಿ ನಮ್ಗೆ ಗೌರವ ಕೊಡಿ. ನಾವು ನಿಮ್ಗೆ ಚಿರಋಣಿ ಆಗಿರ್ತೀವಿ.